नमस्कार दर्शकों, स्वागत है आपका यूटीवी हिंदी में। मैं आपके साथ प्रियंका राठौड़। ಕೇಂದ್ರದವರೇ ಮತ್ತಿಗೆ ಜಾತಿ ಗಣತಿ ಮಾಡ್ತೀವಿ ಅಂತ ಹೇಳಿ ಶುರು ಮಾಡಿದ್ರು. ಕೇಂದ್ರದವರು ಜಾತಿ ಗಣತಿ ಯಾಕೆ ಸ್ಟಾರ್ಟ್ ಮಾಡಿದರು? ಇಲ್ಲಿ ತನಕ ಯಾಕೆ ಸುಮ್ಮಿದ್ರು? 14ರಾಗ ಇವರು ಅಧಿಕಾರಕ್ಕೆ ಬಂದಾಗಿದ್ರೆ ಅವಾಗಿನಿಂದ ನಮ್ಮ ಕಾಂಗ್ರೆಸ್ ಪಕ್ಷದ ನಾಯಕರಾದ ರಾಹುಲ್ ಗಾಂಧಿಯವರು, ಮಲ್ಲಿಕಾರ್ಜುನ ಖರ್ಗೆ ಅವರು, AICC ಅಧ್ಯಕ್ಷರು, ಕಾಂಗ್ರೆಸ್ ಪಕ್ಷ ಕೇಂದ್ರದಲ್ಲಿ ಒತ್ತಾಯ ಮಾಡ್ತಾ ಇದ್ರು ಸಕ್ಸಸ್ ಮಾಡಿ ಅಂತೇಳಿ. ಇಲ್ಲಿವರೆಗೆ ಮಾಡಿರಲಿಲ್ಲ. ಈಗ ಮಾಡಿದಾರೆ, ನಾವು ಸ್ವಾಗತ ಮಾಡ್ತೀವಿ. ಆದರೆ ಯಾಕೆ ಮಾಡಿದಾರೆ? ಬಿಹಾರ್ ಚುನಾವಣೆ ಸಲುವಾಗಿ ಮಾಡಿದ್ದಾರೆ ಅಷ್ಟೇ. ಇವರು ಲೆಕ್ಕಾಚಾರ ಈಗ ಬಿಹಾರ್ ಚುನಾವಣೆ ಮೇಲೆ ಮತ್ತು ನಮ್ಮ ಒತ್ತಾಯ ಮಾಡಿದ್ದಾರೆ. ಇವರೇನು ಪ್ರೀತಿಯಿಂದ ಮಾಡಿದ್ದಲ್ಲ, ಇದು ನಮ್ಮ ಒತ್ತಾಯ ಪೂರ್ವಕವಾಗಿ ಇವತ್ತು ಕಾಂಗ್ರೆಸ್ ಪಕ್ಷ ರಾಹುಲ್ ಗಾಂಧಿ ಒತ್ತಾಯ ಮಾಡಿ ಮಾಡುತ್ತದೆ. ಹಿಂದೊಮ್ಮೆ ಇಷ್ಟು ಮಲಗಿದವರು ಈಗ ಎದ್ದು ಬಿಹಾರ್ ಚುನಾವಣೆ ಬಂದದಲ್ಲ, ಆ ಚುನಾವಣೆ ಸಲುವಾಗಿ ಮಾಡಿದ್ದಾರೆ. ಅಲ್ಲಿದೆ ಇರಲಿ, ಸ್ವಾಗತಿಸ್ತೇವೆ. ಅತಿ ಬೇಗ ಆಗಬೇಕು. ಅದು ಒಂದು 6 ತಿಂಗಳಲ್ಲಿ ಅದು ಮುಗಿಬೇಕು. ಸೆನ್ಸಸ್ಸು, ಕ್ಲಾಸ್ ಸೆನ್ಸಸ್ಸು ಮತ್ತು ಸೆನ್ಸಸ್ಸು ಜೊತೆಗೆ ಮಾಡ್ತೀವಿ ಅಂತ ಹೇಳಿದ್ದಾರೆ. ನಿರ್ದಿಷ್ಟ ಪೀರಿಯಡ್ನಾಗ ಆಗಬೇಕು. ನಮ್ಮ ಒತ್ತಾಯದವರು ನಿರ್ದಿಷ್ಟ ಪೀರಿಯಡ್ನಾಗ ಆಗಬೇಕು ಅನ್ನೋದು ಒತ್ತಾಯದ. ಮತ್ತು ಅದನ್ನು 3-4 ವರ್ಷ ಕೂಡ ಉಪಯೋಗ ನೋಡಿ. ತಪ್ಪಿಸ್ತೀವಿ ಯಾರೇ ಇದ್ರು ಯಾವ ಕಾರಣಕ್ಕಾಗಿ ಸರ್ಕಾರ ಗಂಭೀರವಾಗಿ ಪರಿಗಣಿಸ್ತಾರೆ. ಮೇಲೆ ದಾಕ್ಷಿಣ್ಯವಾಗಿ ಕ್ರಮ ಕೈಗೊಳ್ತಾರೆ. ರಾಜ್ಯ ಸರ್ಕಾರದ ಭರವಸೆ ಇಲ್ಲ, ಅದಕ್ಕೆ NIA ಕೊಡಬೇಕು. ಸುಮ್ಮನೆ ಎಲ್ಲನೂ NIA ಅಂದ್ರೆ ಟೆರರಿಸ್ಟು ಇದು ಇರೋದಕ್ಕೆ NIA ಅಂತ ಗೊತ್ತಿಲ್ಲ ಅನ್ನೋದು ಮಾತಾಡ್ತಾರೆ. NIA ಗೊತ್ತಿರುತ್ತೆ ರಾಜ್ಯ ಸರ್ಕಾರ. ಆಯ್ತಪ್ಪ, ರಾಜ್ಯ ಸರ್ಕಾರ ಮಾಡಿದ್ರಲ್ಲಿ ಪೊಲೀಸ್ ವಿಶ್ವಾಸ ಇಲ್ಲ. ಹೌದಾ? ಸರ್ಕಾರ ಒತ್ತಡ ಹಾಕ್ಬೋದು. ಹಾಗಿದ್ರೆ ಹಿಂದೆ ಇವರು ಸರ್ಕಾರದಾಗ ಅವ್ರು ಪೊಲೀಸರು ಅದೇ ಪೊಲೀಸ್ ಇದ್ದಾರಲ್ಲ. ಹಿಂದೆ BJP ಸರ್ಕಾರ ಇದ್ದಾಗ ಅದೇ ಪೊಲೀಸ್ ಇದ್ದಾರಲ್ಲ, ಅವ್ರು ವಿಶ್ವಾಸ ಇಲ್ಲ. ಪೊಲೀಸ್ ಇಲಾಖೆ ಅದು ಯಾರೇ ಇದ್ರು, ಸರ್ಕಾರ ಇದ್ರು, ನಾವು ಬದಲಾವಣೆ ಆಗ್ತೀವಿ. ಅಧಿಕಾರಿಗಳು ಅವರೇ ಇರ್ತಾರೆ. ಇಲ್ಲಿದ್ದವ್ರು ಅಲ್ಲಿರ್ತಾರೆ, ಅಲ್ಲಿದ್ದವ್ರು ಇಲ್ಲಿ ಇರ್ತಾರೆ ಅಷ್ಟೇ. ನಾವು ಟೆಂಪ್ರರಿ, ಅವ್ರು ಪರ್ಮನೆಂಟ್. ಅವ್ರಿಗೂ 58 ವರ್ಷ ತನಕ ಅಷ್ಟೇ ಪರ್ಮನೆಂಟ್. ಅವ್ರು ರಿಟೈರ್ ಆಗ್ತಾರೆ. ಮೊದಲೇ ಅವನ್ನ ಫೋಟೋ ಹಾಕಿ ಇಂಥ ಹಿಂದೂ ಕಾರ್ಯಕ್ರಮ ಪೋಸ್ಟ್ ಹಾಕ್ತಾರೆ. ನೋಡಿ, ಅದ್ರ ಬಗ್ಗೆ ತನಿಖೆ ಮಾಡ್ತೀವಲ್ಲ. ತನಿಖೆ ಮಾಡಿ ಒಂದು ದಿವಸ ತನಿಖೆ ಮಾಡಿ, ಯಾವುದೇ ಇದು ಮಾಡದೆ ನಿಷ್ಪಕ್ಷಪಾತವನ್ನು ತನಿಖೆ ಮಾಡಿ, ಅದು ಯಾರೇ ಇರಲಿ ಅವ್ರ ಮೇಲೆ ಕಾನೂನಾತ್ಮಕವಾಗಿ ಕ್ರಮಕ್ಕೆ ಅಗತ್ಯ ಇಲ್ಲ. ಯಾವುದು ನಮ್ಮ ಪಕ್ಷದ ಪಕ್ಷ ಕಾಂಗ್ರೆಸ್ ಪಕ್ಷ ಬಸವಣ್ಣವ್ರ ಸಿದ್ಧಾಂತ ಮೇಲೆ ಹೋಗುವಂಥದ್ದು. ಎಲ್ಲ ಧರ್ಮಗಳ, ಎಲ್ಲ ಜಾತಿ ವರ್ಗದ ಜನರ ಪರವಾಗಿರುವಂಥ ಸರ್ಕಾರ. ಎಲ್ಲರ ರಕ್ಷಣೆ ಇದೆ. ಒಂದೇ ಹಿಂದೂಗಳು ರಕ್ಷಣೆ ಮಾಡ್ತದೆ, ಮುಸಲ್ಮಾನರು ರಕ್ಷಣೆ ಮಾಡ್ತದೆ, ಜೈನರು ರಕ್ಷಣೆ ಮಾಡ್ತದೆ, ಕ್ರಿಶ್ಚಿಯನರು ರಕ್ಷಣೆ ಮಾಡ್ತದೆ, ಬುದ್ಧಿಸ್ಟ್ ರಕ್ಷಣೆ ಮಾಡ್ತದೆ. ಎಲ್ಲ ಜಾತಿ ವರ್ಗದ ಜನರನ್ನ ರಕ್ಷಣೆ ಮಾಡುವಂಥ ಸರ್ಕಾರ ನಮ್ಮದು. ಬಸವ ತತ್ವದ ಮೇಲೆ ಇರುವಂಥ ಸರ್ಕಾರ. ಮೊಹಮ್ಮದ್ ಪೈಗಂಬರ್ ಬಗ್ಗೆ ಮಾತಾಡಲಿಕ್ಕೆ ಹೋರಾಟ ಇತ್ತು. ಅಲ್ಲಿ ಅವರು ವಿರುದ್ಧ ಮಾತಾಡಿದ್ರು. ಮತ್ತು ಯತ್ನಾಳವರು ಅವ್ರ ವಿರುದ್ಧ ರಾಜಕೀಯ ಪದಗಳನ್ನು ಎರಡೂ ಕಡೆ ಬಳಸಿ ಮಾತಾಡ್ತಾರೆ. ಪದ ವಿರೋಧ ಅಂದರೆ ಎರಡೂ ಕಡೆ ನೋಡಿ, ಒಂದು ಬಸವನಗೌಡ ಪಾಟೀಲ್ ಯತ್ನಾಳ್ ತಪ್ಪು. ಯಾಕೆಂದರೆ ಅವರು, ನಾನು ಅವತ್ತು ಕೂಡ ಮೊನ್ನೆನೂ ಕೂಡ ಹೇಳಿದ್ದೆ, ಅವರು ನಿಮ್ಮ ಯಾರ ಮೇಲೆ ದ್ವೇಷ ಇದೆ ಅವ್ರನ್ನೇ ಮಾತಾಡಬೇಕು. ಮೊಹಮ್ಮದ್ ಪೈಗಂಬರ್ ಮೇಲೆ, ಮೊಹಮ್ಮದ್ ಪೈಗಂಬರ್ ಬಂದಮೇಲೆ ಊಟ ಮಾಡಬೇಕು. ಒಂದು ಧರ್ಮದ ಗುರುಗಳ ಮೇಲೆ ಮಾತಾಡೋದಕ್ಕೆ ಮಾಡ್ತಾರೆ. ತದನಂತರ ಸ್ವಾಭಾವಿಕವಾಗಿ ಅವರು ಮುಸಲ್ಮಾನರು ದಿವಸ ವಿಶೇಷವಾಗಿ ಎಲ್ಲರೂ ಕರ್ಕೊಂಡು ಮಾಡ್ತಾರೆ. ಅವರು ಅಲ್ಲಿ ಪ್ರತಿಭಟನೆ ಮಾಡಿದ್ದಾರೆ. ಆ ಪ್ರತಿಭಟನೆ ಕೂಡ ನನಗೆ SP ಅವ್ರು ಕಳಿಸಿದ್ರು. ಒಬ್ಬಿಬ್ಬರು ಭಾಳ ತಪ್ಪು ಮಾತಾಡಿದ್ದಾರೆ. ಅದನ್ನು ನಾನು ಡಿಫೆಂಡ್ ಮಾಡ್ಕೊಳ್ದಿಲ್ಲ. ಭಾಳ ತಪ್ಪು ಅಲ್ಲ ಇದು. ಅಪ್ಪ ಗೊತ್ತಿದ್ರೆ ಏನು ಅಪ್ಪ ತಾಯಿ ತೊಂದರೆ ಆಗ್ತದೆ. ಆ ಇದರಲ್ಲಿ ಕೂಡ ಒಂದಿಬ್ಬರು ತಪ್ಪು ಮಾತಾಡಿದ್ದಾರೆ. ಕಶ್ಯಪ್ನವರಲ್ಲ, ಒಂದಿಬ್ಬರು ಖಾದ್ರಿ ಮಾತಾಡಿದ್ದಾರೆ, ಒಂದು ಯಾರೋ ಆರ್ಮಿದವ್ರು ಮಾತಾಡಿದ್ದಾರೆ. ಅಲ್ಲ, ಇವರ ತಪ್ಪು ಕೆಲವರು ಮಾತಾಡಿದ್ದಾರೆ. ಅದು ಕೂಡ ತಪ್ಪೇ. ಮೊಹಮ್ಮದ್ ಪೈಗಂಬರ್ ಬಗ್ಗೆ ಮಾಡಿದಂಥ ಅದಕ್ಕೆ ಸೀಮಿತವಾಗಿ ಎಲ್ಲರೂ ಮಾತಾಡಿದ್ದಾರೆ. ಒಂದಿಬ್ಬರು ಸ್ವಲ್ಪ ಎಕ್ಸ್ಟ್ರೀಮ್ ಆಗಿ ನಮ್ಮ ಖಾದ್ರಿ ಮಾತಾಡಿದ್ದಾರೆ. ಮತ್ತಿನ್ನೊಬ್ರು ಯಾರೋ ಆರ್ಮಿದವರು ಯಾರೋ SP ಅವ್ರು ಕಳಿಸಿದ್ರು, ವಿಡಿಯೋಸ್ ಕಳಿಸಿದ್ರು. 14% ಕಳಿಸಿದ್ರು. ಪ್ರಾರಂಭ ಆಗಿದೆ ಯಾಕೆ 14% ಇವರು ಪಕ್ಷ ಉಚ್ಚಾಟನೆ ಮಾಡಿದ್ರು. ಅವ್ರು ಬಿಟ್ಟ
ಈಗಾರ ಬುದ್ಧಿ ಬರಬೇಕಾಗಿತ್ತು ಅವ್ರಿಗೆ. ಸರ್ ಅಂದ್ರೆ ಪಕ್ಷ ಉಚ್ಚಾಟನೆ ಮಾಡ್ಬೇಕು, ಇವ್ರಿಗೆ ಬುದ್ಧಿ ಬಂದಿಲ್ಲ. ದೇವ್ರು ನಾಲಿಗೆ ಕೊಟ್ಟ ಮ್ಯಾಗ ಬೇಕಾದ ಎಲುಬಿಲ್ಲದ ನಾಲಿಗೆ ಅಂದ್ರೆ ಬೇಕಾದ ಹೊಡಿದ ಹಾಗೆ. ಆಮೇಲೆ ಏನು ಈ ಸಂಸ್ಕೃತಿ? ಬಸವ ನಾಡು ಇದು, ಬಸವನವ್ರಿಗೆ ಜನ್ಮ ಕೊಟ್ಟಂತ ನಾಡು ಇದು. ಇಲ್ಲಿ ಯಾವ ರೀತಿ ಪದಗಳ ಬಳಕೆ ಆಗ್ತದೆ, ನಾನು ಖಾತ್ರಿ ಮಾಡಿದ್ರು ಡಿಪೆಂಡ್ ಮಾಡ್ಕೊತಾ ಇಲ್ಲ, ಬಸವನಗೌಡ ಮಾಡಿದ್ರು ನಾನು ಡಿಪೆಂಡ್ ಮಾಡ್ಕೊತಾರೆ. ಇವರು ಮಾಡಿದಂಥ ಭಾಳ ದೊಡ್ಡ ತಪ್ಪುಗಳು. ಇದು ನಮ್ಮ ಸಂಸ್ಕೃತಿ ಅಲ್ಲ. ಜಿಲ್ಲೆಗೆ ಮರ್ಯಾದೆ ಹರಾಜಾಗ್ತಾ ಇತ್ತು. ಆಮೇಲೆ ಕಂಪ್ಲೇಂಟ್ ವಿಚಾರ ನಾನು ಎಷ್ಟು ಮಾತಾಡಿದೆ, ಡಿಫಾಮೇಷನ್ ಆಗುತ್ತೆ, ಕಂಪ್ಲೇಂಟ್ ತೊಗೊಳಕ್ಕೆ ಬರಲ್ಲ, ಯಾರ್ಯಾರು ಇದು ಮಾಡಿದ್ರೆ ಅವ್ರ ಮೇಲೆ ಡಿಫಾಮೇಷನ್ ಹಾಕಬೇಕು ಅಂತೇಳಿ ಹಾಕ್ಬೋದು ಅಂತ ಹೇಳಿದ್ರು. ನಾನು ಎಷ್ಟೋ ಜೊತೆ ಮಾತನಾಡಿದ್ದೀನಿ, ಈ ವಿಚಾರಗಳು ಹೇಳೋಕ್ಕಾದ್ರೆ ಎಷ್ಟೋ ಜೊತೆ ನಾನು ಮಾತಾಡಿದ್ದೀನಿ. ಇದು ಸರಿಯಲ್ಲ ಅಂತ 3 ವಿಡಿಯೋಸ್ನ ಕಳಿಸಿದೆ. ಎರಡೂ ಸೈಡ್ ಅವ್ರು ಏನೋ ಆಗಿದ್ದಂತ ಅದನ್ನು ಖಾದ್ರಿ ಮಾತಾಡಿದ್ರು, ಇನ್ನೊಬ್ಬರು ಆಟಗಾರರು ಮಾತಾಡಿದ್ರು, ಮತ್ತು ಈ ಕಡೆ ಬಸವಗೌಡ ಮಾತಾಡಿದ್ರು. 3 ವಿಡಿಯೋಸ್ನ ಕರೆಯೋದು. ಇದು ನಮ್ಮ ಒಬ್ಬ ಕೇಂದ್ರ ಸಚಿವ ಆದಂಥವ್ರು, ಶಾಸಕರಾದಂಥವ್ರು ಇವತ್ತು ಈ ರೀತಿ ನೀವು ಬೈದ್ರೆ ಪಾಕಿಸ್ತಾನ ಬೈರಿ, ಉಗ್ರರನ್ನು ಬೈರಿ. ಯಾರು ಭಾರತ ದೇಶದಾಗಿದ್ದಂಥ ಮುಸ್ಲಿಮರು ಎಲ್ಲರೂ ಪಾಕಿಸ್ತಾನಿಗಳು ಅವರು. ಅದೇ ಸರ್ ಅವ್ರೇನು ಮೊಹಮ್ಮದ್ ಜಿನ್ನಾ ಬಗ್ಗೆ ನಾನು ಹೇಳ್ತಾ ಇದ್ದೆ, ಬಾಯಿ ತಪ್ಪಿ ಮೊಹಮ್ಮದ್ ತೈಗರ್ ಬಂದಿದೆ ಪಡೆಯೋದಲ್ಲ. ಅದಿರಲಿ ನೋಡಿ, ಭಾರತೀಯ ಮುಸ್ಲಿಮರು ಏನು ಪಾಕಿಸ್ತಾನಿಗಳು, ಪಾಕಿಸ್ತಾನ ಬೇರಲ್ಲ, ನಾವು ಬೇಕು ಪಾಕಿಸ್ತಾನ. ಪಾಕಿಸ್ತಾನ ಒಂದು ರೋಗ್ ಸ್ಟೇಟ್, ದರಿದ್ರ ದೇಶ ಅಂತ ನಾನೇ ಹೇಳ್ತೀನಿ. ರೋಗ್ ಸ್ಟೇಟ್, ದರಿದ್ರ ದೇಶ. ಭಾರತ ದೇಶದಲ್ಲಿರುವಂಥ ಮುಸಲ್ಮಾನರಿಗೆ ಪಾಕಿಸ್ತಾನಕ್ಕೆ ಏನು ಸಂಬಂಧ? ಅಂದರೆ ಭಾರತ ದೇಶದ ಮುಸಲ್ಮಾನರಿಗೆಲ್ಲರಿಗೂ ಪಾಕಿಸ್ತಾನಿಗಳು, ಯಾರು ಮುಸಲ್ಮಾನ್ ಕಂಡ್ರೆ ಪಾಕಿಸ್ತಾನ. ಯತ್ನಾಳ್ ಬಸವನಗೌಡರಿಗೆ ಗೊತ್ತಿರಬೇಕು, ನಿಮ್ಮ RSSನವರು BJP ಅವರು ಯಾರು ಕೂಡ ಸ್ವತಂತ್ರ ಹೋರಾಟದಲ್ಲಿ ಜೀವ ಕಳ್ಕೊಂಡಿಲ್ಲ. ಆ ಜೀವ ಕಳ್ಕೊಂಡಿದ್ದ ಲಿಸ್ಟ್ ನೀವು ಹೋಗಿ ಅಲ್ಲಿ ನೋಡ್ರಿ. ಇದರಲ್ಲಿ ನಿಮ್ಮ ಏನು ಇಂಡಿಯಾ ಗೇಟ್ ಮುಂದೆ ಎಷ್ಟು ಮಂದಿ ಯಾರು, ಎಷ್ಟು ಮಂದಿ ಯಾರು ಮುಸಲ್ಮಾನರು ಇರ್ತಿದ್ರು ಸಹ ಸ್ವತಂತ್ರ ಹೋರಾಟದಲ್ಲಿ ಇರ್ತಿದ್ರು ಸಹ ಪ್ರಾಣ ಕಳ್ಕೊಂಡಿದ್ದಾರೆ. ಅವರೆಲ್ಲ ಪಾಕಿಸ್ತಾನಿಗಳ ನೋಡಿ. ಅವ್ರ ವಿಷಯ ನಾವು ಬೈತೀವಿ ಪಾಕಿಸ್ತಾನ, ನಾನು ಬೈತೀನಿ. ನಾನು ಉಗ್ರ ಇದು ಮಾಡಿ ಪ್ರಚೋದನೆ ಕೊಡುವಂಥದ್ದೇ ಪಾಕಿಸ್ತಾನ. ಅದೊಂದು ದರಿದ್ರ ರಾಷ್ಟ್ರ, ರೋಗ್ ಸ್ಟೇಟ್ ಅಂತ. ಅದನ್ನ ನೋಡಿ ನಾವು ಕಾನೂನಾತ್ಮಕವಾಗಿ ಏನದ ನಾನು ಎಷ್ಟೋ ಜೊತೆ ಮಾತನಾಡಿದ್ದೀನಿ. ಯಾರು ಕೂಡ ತಾಳವ್ರ ಮೇಲೆ ತಗೋತೀವಿ, ಖಾಲಿ ಮೇಗೂ ತಗೋತೀವಿ. ಯಾರೇ ಉತ್ತರಿಸಿದ ಮಾತಾಡ್ತಾರೋ ಅದ್ರ ಮೇಲೆ ತಗೋತೀವಿ. ಆದ್ರೆ ನಾನು ಕೆಲವೊಂದು ಕಾನೂನಾತ್ಮಕವಾಗಿ ಏನಂತ ಕೇಳಿದ್ದೀನಿ ಅವ್ರಿಗೆ, ನಾನು ಅದು ಮಾಡೇ ಮಾತಾಡ್ತಾ ಇದ್ದೀನಿ. ವೈಯಕ್ತಿಕ ದಾಳಿ ಮತ್ತೆ ನೋಡಿ, ಅದು ತಪ್ಪು ಕೇಳಿ. ವೈಯಕ್ತಿಕ ದಾಳಿ ಇರಲಿ, ರಾಜಕೀಯವಾಗಿ ನಾವೆಲ್ಲರೂ ವಿರೋಧ ಇರ್ತೀವಿ, ಒಬ್ಬರಿಗೊಬ್ಬರು ವೈಯಕ್ತಿಕ ದಾಳಿ ಇರಲಿ. ತಂದೆ ತಾಯಿ ಅವ್ರೇನು ಮಾಡಿದಾರೆ ಆ ಶಬ್ದಗಳು ನಾನು ರಿಪೀಟ್ ಮಾಡಕ್ಕೆ ಹೋಗಿಲ್ಲ. ಅವ್ರು ಹುಟ್ಟಿದ್ರೆ ಇವ್ರು ಹುಟ್ಟಿದ್ರೆ ಏನು ಮಾಡ್ತಾರೆ? ನೀವು ಶೋಭೆ ತಗೊಂಡು ಟೀಕೆ ಮಾಡ್ರಿ. ಕಾಂಗ್ರೆಸ್ ಪಕ್ಷ ಅದ, BJP ಅದ, ವೈಯಕ್ತಿಕವಾಗಿ ಅಭಿವೃದ್ಧಿ ಮಾಡಿಲ್ಲಪ್ಪ ನೀನು ಅಂತ ಟೀಕೆ ಮಾಡ್ರಿ. ಅಭಿವೃದ್ಧಿ ಮಾಡಿದಂತ ಒಬ್ರು ಟೀಕೆ ಮಾಡಲಿ. ನಿಮ್ಮ ಪಕ್ಷ ಜಾತಿವಾದಿ ಪಕ್ಷ ಅಂತ ಹೇಳೋಣ, ನಮ್ಮ ಪಕ್ಷ ನಾವು ಸೆಕ್ಯುಲರ್ ಅಂತ ಹೇಳೋಣ. ಬೆಲೆ ಏರಿಕೆ ನೀವು ಮಾಡಿದ್ದೀರಿ, ನಾವು ಮಾಡಿದ್ದೀವಿ, ಇಂಥ ವಿಚಾರಗಳ ಮೇಲೆ ಸಾಕು. ವೈಯಕ್ತಿಕ ಅದು ಬಸವ ನಾಡಿನಲ್ಲಿ ಮತ್ತು ಯತ್ನಾಳ್ ಬಸವನಗೌಡರು ಕೆಟ್ಟ ಮೇಗೂ ಬುದ್ಧಿ ಬಂದಿಲ್ಲ ಅವರಿಗೆ. ಪಕ್ಷ ಉಚ್ಚಾಟನೆ ಮಾಡ್ಯಾರ, ಈಗಾರ ಬುದ್ಧಿ ಬರೋದು ನಾವು ಎಲ್ಲ ಬಿಲ್ಲಿಂದ ನಾಡಿಗೆ ಅದಂತ ಅಂಗಡಿ ಹೊಡಿದಾರೆ ಅವರು ನೀವು ಮಾತಾಡ್ತಾರೆ, ಮಾತಾಡಿದ್ದಾರೆ. ಖಾದ್ರಿ ಮಾತಾಡಿದ್ರು ತಪ್ಪು, ಯತ್ನಾಳ್ ಬಸವನಗೌಡರು ಮಾತಾಡಿದ್ರು ತಪ್ಪು. ಮುಂದಿನ ಬಜೆಟ್ನಲ್ಲಿ ಏನು ಆರ್ಥಿಕ, ಸಾಮಾಜಿಕ, ಶೈಕ್ಷಣಿಕ ಈ ಮುಂದಿನ ಆದರ್ಶ ಬಜೆಟ್ ನೋಡಿ, ಎಲ್ಲರೂ ಸಿಗ್ಬೇಕು. ಈ ಕೇಂದ್ರ ಸರ್ಕಾರ 10% ಎಕನಾಮಿಕ್ ವಿಕಸನ ಕೊಟ್ಟಿಲ್ವಾ? ನಾವು ಸ್ವಾಗತ ಮಾಡಿದ್ವಿ. ಬಡವರು ಎಲ್ಲ ಜಾತಿ ಆಗಿದ್ದಾರೆ, ಲಿಂಗಾಯತರಾಗಿ ಹೋದಾರ, ಬ್ರಾಹ್ಮಣರಿಗೂ ಬಡವರು ಹಂಗೆ ಯಾರ್ಯಾರು ಇದೆ ಅದ್ರ ಮೇಲೆ ತಪ್ಪೆಲ್ಲ ಕೊಡ್ತೀವಿ. ಅಪ್ಪ ಯಾರು ಒಪ್ಕೊಂಡು ಹೋಗಿದ್ದೀವಿ. ಅದು ಏನಂದ್ರೆ ನಾವು ಹೇಳ್ತೀವಿ, ನಾಳೆ ಕ್ಯಾಬಿನೆಟ್ ವಾಪಸ್ ಇದೇ ಕ್ಯಾಬಿನೆಟ್ ಅದು ಕ್ಯಾಬಿನೆಟ್ ಅದು ಒಂದು ಫೋರಮ್ ಐತಿ. ಕ್ಯಾಬಿನೆಟ್ ಮಂತ್ರಿ ಮಾಡಿದಾರೆ. ಅದು ಫೋರಮ್ನಾಗ ಹೇಳ್ಬೇಕಾಗ್ತದೆ, ಫೋರಮ್ನಾಗ ಹೇಳ್ತೀನಿ ನಾನು ಏನು.
लेटेस्ट न्यूज अपडेट्स के लिए YouTube एक्सप्रेस को सब्सक्राइब कीजिए, साथ में बेल आइकॉन को भी क्लिक कीजिए। साथ ही साथ लाइक, शेयर और कमेंट करना ना भूलिए।